ಸ್ವರ್ಗದಲ್ಲಿಯೇ ಸಿಗುವುದು ನಾವು. ನೀನು ಸ್ವರ್ಗದಲ್ಲೇ ಸಿಗಬೇಕು ಎಂಬಂತ ನಿರೀಕ್ಷೆಯನ್ನು ಇಟ್ಟುಕೊಂಡು ಬಂದಿದ್ದೇನೆ. ಆಯ್ತಲ್ಲಿಗೆ ವಿಶೇಷವಾದಂತಹ ಬಾಳ್ವೆಯನ್ನು ಈ ಸ್ವರ್ಗಲೋಕದಲ್ಲಿ ಮೆರೆಸ್ತಾ ಇದ್ದಿ. ಇವತ್ತಿನ ದಿವಸ ನಾನು ಮಾಡುತ್ತಾ ಯುದ್ಧದಲ್ಲಿ ಇದಕ್ಕೊಂದು ಇತಿಶ್ರೀ ಸುಲಭವೇನು ಎಂದು ಅರ್ಥವಿಸಿಕೊಂಡೆಯ. ನನ್ನ ಪಾಲಿಗೆ ಸುಲಭವೇ. ನಂಜಿನ ಬುರುಡೆ ಶತಮಾನ್ಯವಿದ್ದಾರೆ, ಶ್ರೀಹರಿಯಿಂದ ರಕ್ಷಿತರಿದ್ದಾರೆ, ಬಲವಿದೆ ಎಂದು ಕಸಿದುಕೊಳ್ಳುವುದಕ್ಕೆ ಬಂದರೆ ಕಳುಹಿಸಿಕೊಡುತ್ತಾರೆ ಶೈಮಿಲಿಗೆ. ಸರಿಯಾದಂತಹ ವ್ಯವಸ್ಥೆಯೊಂದಿಗೆ ಸ್ವರ್ಗಲೋಕ ನನ್ನ ಸ್ವಾಧೀನ ಆಗಿದೆ. ಇದಕ್ಕೆಲ್ಲ ಕಾರಣ ಏನು? ನಾನು 100 ಹಂದಿ ತಿನ್ನಲಿಲ್ವಾ? ಹಾಗಾಗಿ ಇಂತಹ ಒಂದು ಸಾಧನೆಯನ್ನು ಮಾಡಿದ್ದೇನೆ. ನಾನು ತಿಂದ ಅಂತ ನಾಳೆ ನೀವು ತಿನ್ನುವುದಕ್ಕೆ ಹೋಗಬೇಡಿ. ನಿಮಗೆ ಹಂದಿ ಜ್ವರ ಬಂದಿತ್ತು, ಜಾಗ್ರತೆ. ಸರಿ ಸರಿ ಸರಿ, ಸ್ವರ್ಗಲೋಕ ನನ್ನ ಸ್ವಾಧೀನ ಆಗಿದೆ. ನೋಡಿದ್ದೀರಾ, ಯಾವತ್ತು ನಡೆಯುವಂತಹ ಕಾರ್ಯಕ್ರಮ ಯಾವ ಕಾಲಕ್ಕೂ ತಪ್ಪಿ ಹೋಗಬಾರದು. ರಂಭಾದಿನಾರಿ ಅನ್ನರ್ಥನ ಯಾವುದೇ ಕಾರ್ಯವನ್ನು ಮಾಡುವುದಿದ್ರು ಕೂಡ ಅದರಲ್ಲೊಂದು ನಿಷ್ಠೆ ಬೇಕು. ಎಲ್ಲಿಗೆಲ್ಲ ಹೋಗಿ ಏನೆಲ್ಲ ಮಾಡಿ ನಿದ್ದೆಯಿಂದ ಎದ್ದುಕೊಂಡು ಬಂದು ಇಲ್ಲೆಲ್ಲ ಏನೆಲ್ಲ ಮಾಡಿದರೆ ಯಾರಿಗೆ ಬೇಕು ಸ್ವಾಮಿ? ಹಾಗಾಗಿ ನೂತನವಂತ ಆಡಳಿತದಲ್ಲಿ ರಂಭಾದಿನಾರಿಯರ ನರ್ತನ ಪ್ರಾರಂಭವಾಗಲಿ. ಕಾಲ ಕಂದರ ಕಾಲ ಕಾಲಾದಿಶಾಪಟ ಸದಾಶಿವ ಶಂಭೋ ಶಂಕರ ಎನ್ನುವಂತಹ ದೇವವಾಣಿಯನ್ನು
ಸ್ತುತಿ ಮಾಡುತ್ತಾ ಹಾ. ಈ ಸ್ವರ್ಗಲೋಕದ ಸಭೆಗೆ ಹಾ. ನಿಮ್ಮ ಆಗಮನ ಹೌದು. ಬಂದದ್ದು ಬಹಳ ಚಂದ ಆಯಿತು. ಹಾ. ಸ್ವಾಮಿ ಓ. ಅಲ್ಲೇ ಇರುವುದಲ್ಲ, ಮತ್ತೆ ನಿಮಗೊಂದು ಉಚಿತಾಸನವನ್ನು ಕೊಟ್ಟು ಹೌದೇ? ಸತ್ಕಾರ ಮಾಡಬೇಕೆನ್ನುವಂತ ಆಶೆ ಉಂಟು. ಹಾ. ಬರಬೇಕು ಹೀಗೆ ಹಾ. ಬನ್ನಿ ಹೀಗೆ ಬನ್ನಿ ಹೀಗೆ. ಐ, ಐ, ಐ. ಒಪ್ಪೆ ಹಾಕಿದ್ರೆ ಜಾಗ್ರತೆ, ಗೊತ್ತಾಯ್ತಲ್ಲ? ಏನಯ್ಯ ನಿಮ್ಮ ಸೊಂಟಕ್ಕೆ ಮೆಟ್ಟಿದ್ರೆ ಉಂಟಲ್ಲ, ನಮ್ಮಂತವರ ಮೈ ಮೇಲೆ ಕೈ ಹಾಕಿ ಒಂದಷ್ಟು ಕಟ್ಟಿಕೊಳ್ತೀಯ? ಎಂತದ್ದು ಕಟ್ಟಿಕೊಳ್ಳುವುದು? ಪಾಪ. ಪಾಪ? ಮತ್ತೆ ಏನು ನಾನು ಪಾಪ ಮಾಡಿದ್ದ? ಹೇಳಿ ಕೇಳಿ ನಾವೆಲ್ಲ ಮಹಾತ್ಮರು, ಹೌದು. ನಮ್ಮ ಮೈಗೆ ಕೈ ಹಾಕಬಾರ್ದು ಹಾಗೆ. ಹಾ ಹಾ, ದೋಷ ಬರ್ತದೆ, ಎಳೆದು ಹಾಕಿದ್ದೀಯಲ್ಲ. ಶಾಪ ತಟ್ಟಿಕೊಳ್ಳುತ್ತದೆ. ಮತ್ತೆ ವಿಷಯ ಸರಿ ಅದು. ಓ. ಆದ್ರೆ ನಾನು ಕೈ ಹಾಕಿದ್ದು ಯಾಕೆ? ಯಾಕೆ? ನೀವು ಮಾಡಿದಂತದ್ದು ಏನಾಯ್ತು? ಧ್ವಜಸ್ತಂಭದ ಮೇಲೆ ಕಾಗೆ ಕೂತ ಹಾಗೆ ಹೋಗಿ ಕೂತಿದ್ದೀರಲ್ಲ, ಇದಕ್ಕೊಂದು ಅರ್ಥ ಉಂಟಾ ಸ್ವಾಮಿ? ಅಯ್ಯೋ ಪುಣ್ಯಾತ್ಮ, ಪರಂಪರೆ ಅದು. ಏನು ಪರಂಪರೆ? ನಾನು ಈ ಹಿಂದೆ ಬಂದಾಗ ಪ್ರತಿಯೊಬ್ಬ ಸಲವೂ ನನ್ನಲ್ಲಿ ಕುಳ್ಳಿರಿಸಿ ಯೋಗ್ಯ ರೀತಿಯ ಉಪಚಾರ ಮಾಡುತ್ತಿದ್ದ. ಯಾರು ಉಪಚಾರ ಮಾಡ್ತಿದ್ದವ? ದೇವೇಂದ್ರ. ನಿಮ್ಮ ದೇವೇಂದ್ರನಿಗೆ ಮಣ್ಣು ಹಾಗಿತ್ತು. ಹ? ಇನ್ನು ದೇವೇಂದ್ರ ಇಲ್ಲ. ಅವನು ದೇವೇಂದ್ರ ಇದ್ದಾನೆ ಇಲ್ಲಿ. ಅದೇ ಅವನಿಲ್ಲ. ದೇವೇಂದ್ರ ನಾಪತ್ತೆ ಆಗಿದೆ. ಹೌದು. ಈಗ ಯಾರು ಅರಸ? ಯಾರು? ನಾನೇ ಹಿರಣ್ಯಾಕ್ಷ. ನೀನೇಯೋ? ಹೌದು ಹಾ. ಸ್ವಾಮಿ, ಹ? ನನ್ನ ಆಡಳಿತದಲ್ಲಿ, ಹಾ. ನನ್ನದಂತ ರಾಜಕಾರಣದಲ್ಲಿ ಪರಂಪರೆ ಇಲ್ವೋ? ಪರಂಪರೆ ಇಲ್ಲ. ಹಾಗಾದ್ರೆ ಹೊಸತನಕ್ಕೆ ಬೆಲೆ ಕೊಡ್ತೇನೆ. ಹೊಸತನ್ನು ನಾವು ಕಲ್ತಾಗ್ಬೇಕಷ್ಟೇ ಅಲ್ಲ? ಆಗಬೇಕಾ? ಹೌದು. ಇನ್ನೊಂದು 4 ದಿವಸ ಹೋಗ್ಲಿ, ಹಾ. ಆಚೆ ಈಚೆ ಹೋಗಿ ಆಗುವಾಗ ಹಾ, ಹಾ. ನಿಮಗೆಲ್ಲ ಅಭ್ಯಾಸ ಆಗ್ತದೆ. ಆಗ್ತದ? 4 ಸಲ ಬಂದು ಹೋಗಬೇಕು ನೀವು. ಆದ್ರೆ ತನ್ನಷ್ಟಕ್ಕೆ ಆಗುದಿಲ್ಲವಲ್ಲ, ಅಭ್ಯಾಸ ಮಾಡಿ. ನಿಮಗೆ ಅಭ್ಯಾಸ ಇಲ್ಲಲ್ಲ? ನಾನೇ ನನ್ನ ಕೈಯಾರ ನಿಮ್ಮನ್ನು ಹಿಡಿದು ಆ ಪೀಠದಲ್ಲಿ ಕುಳ್ಳಿರಿಸಿ ಸತ್ಕಾರ ಮಾಡುವುದಕ್ಕಿದ್ದೇನೆ. ಅದು ಒಳ್ಳೆ ಚೆನ್ನಾಗಿದೆ.